ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಮತಗಟ್ಟೆಗೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಕೈ ಕಾರ್ಯಕರ್ತರಿಂದ ಆಕ್ರೋಶ ವ್ಯಕ್ತವಾಗಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಶಾಸಕ ಗಣಿಗ ರವಿ ಮತಗಟ್ಟೆಗೆ ಭೇಟಿ ನೀಡಿರೋ ಹಿನ್ನೆಲೆಯಲ್ಲಿ ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ದಾರೆ ಮೈತ್ರಿ ಪಕ್ಷದ ಕಾರ್ಯಕರ್ತರು, ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು. ಗಣಿಗ ರವಿಯನ್ನ ಹೊತ್ತು ಕುಣಿದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಮತಗಟ್ಟೆ ಬಳಿ ಪರ ವಿರೋಧ ಘೋಷಣೆಗಳ ಹೈಡ್ರಾಮಾ ನಡೆದಿದೆ. ಮತ್ತೊಂದು ಕಡೆ ಕೈ ಕಾರ್ಯಕರ್ತರಿಂದ ಕಾಂಗ್ರೆಸ್ ಪರವಾಗಿ ಘೋಷಣೆ ಮೊಳಗಿದೆ. ಗಣಿಗ ರವಿ ಅವರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಹೆಗಲ ಮೇಲೆ ಹೊತ್ತು ಕುಣಿದು ಕುಪ್ಪಳಿಸಿದ್ದಾರೆ. ಕಾಂಗ್ರೆಸ್ ಪರವಾಗಿ ಘೋಷಣೆ ಕೂಗಿದ್ದಾರೆ. ಮತಗಟ್ಟೆಯ ಸಮೀಪದಲ್ಲಿ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ಲೈವ್ ನಲ್ಲಿದ್ದಾರೆ. ನಂದನ್, ಮಂಡ್ಯ ತುಂಬಾ ಹೈಪ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಡಿಸ್ಟ್ರಿಕ್ಟ್ ಈ ಬಾರಿ ಲೋಕಸಭೆಯಲ್ಲಿ. ಈ ರೀತಿಯಾದಂತಹ ಘಟನೆ ಯಾಕಾಯಿತು? ಟೈಟ್ ಸೆಕ್ಯೂರಿಟಿ ಇರುತ್ತೆ, ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಖಂಡಿತವಾಗ್ಲೂ ಕೂಡ ಬೆಳಗಿನಿಂದಲೂ ಕೂಡ ಒಂದು ಶಾಂತಿ ರೀತಿಯ ಒಂದು ಮತದಾನ ಕೂಡ ನಡೀತಾ ಇತ್ತು. ಅಂದ್ರೆ ಬಿರುಸಿನ ಮತದಾನದ ನಿರೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆ ಇತ್ತು. ಕಳೆದ ಬಾರಿ ಇದ್ದಂಥ ಜೋಶ್ ಈ ಬಾರಿ ಕಾಣ್ತಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳ್ತಾ ಇತ್ತು. ಅಂದರೆ 3 ಗಂಟೆ ವೇಳೆಗೆ 57% ಅಷ್ಟು ವೋಟ್ ಆಗಿದೆ, ಇನ್ನೊಂದು ಗಂಟೆ ಅಷ್ಟೇ ಬಾಕಿ ಇದೆ. ಅಂದರೆ ಈಗಲೂ ಕೂಡ ಮತಗಟ್ಟೆಯತ್ತ ಮತದಾರರು ಧಾವಿಸ್ತಾ ಇರೋದನ್ನು ನಾವಿಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು. ಒಂದು ಕಡೆ ಅಭ್ಯರ್ಥಿಗಳು ಮತಗಟ್ಟೆಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ರೀತಿಯಾಗಿ ಮಂಡ್ಯ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಮಂಡ್ಯದ ಅರ್ಕೇಶ್ವರ ನಗರ ಬೂತ್ಗೆ ವಿಸಿಟ್ ಅನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಹೈಡ್ರಾಮಾ ಕೂಡ ಸೃಷ್ಟಿಯಾಯಿತು. ಯಾವಾಗ ಅವರು ಬೂತ್ಗೆ ವಿಸಿಟ್ ಅನ್ನು ಕೊಡ್ತಾರೋ ಆಗ ಅಲ್ಲಿದ್ದಂಥ ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರು ಮೋದಿ ಮೋದಿ ಅನ್ನುವಂಥ ಘೋಷಣೆಯನ್ನ ಕೂಗೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತಗಳಿಂದಲೂ ಕೂಡ ಘೋಷಣೆ ಕೇಳಿಬರುತ್ತೆ. ಅವರು ಕೂಡ ಕಾಂಗ್ರೆಸ್ ಕಾಂಗ್ರೆಸ್ ಅನ್ನುವಂಥ ಘೋಷಣೆಗಳು ಕೂಗುವಂಥದ್ದು, ಆ ಪರ ವಿರೋಧದ ಘೋಷಣೆಗಳು ನಿಜಕ್ಕೂ ಕೂಡ ಜೋರಾಗುತ್ತೆ. ಆ ಸಂದರ್ಭದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಹೊತ್ತು ಕುಣಿಯುವಂಥದ್ದು. ಅಂದರೆ ಈ ರೀತಿಯಾದಂತಹ ಹೈಡ್ರಾಮಾ ಮಂಡ್ಯದ ಅರ್ಕೇಶ್ವರ ನಗರದ ಏನು ಬೂತ್ ಇತ್ತು, ಆ ಬೂತ್ ಮುಂದೆ ಸೃಷ್ಟಿಯಾಗಿತ್ತು. ಅಂದರೆ ರಾಜಕೀಯವಾಗಿ ಏನಿವತ್ತು ಮತದಾನ ಒಂದು ಏನು ನಡೀತಾ ಇದೆ ಅದರಲ್ಲಿ ಬೂತ್ಗಳಿಗೆ ಭೇಟಿ ಕೊಟ್ಟು ಮತದಾರರನ್ನ ಓಲೈಸುವಂಥದ್ದು ಮತ್ತು ಮತಭೇಟಿಯನ್ನು ನಡೆಸುವಂಥ ಪ್ರಯತ್ನವನ್ನು ಗಣಿಗ ರವಿಕುಮಾರ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿಯ ಒಂದು ಹೈಡ್ರಾಮಾ ಕೂಡ ನಡೆದಿರ್ತಕ್ಕಂಥದ್ದು. ಈಗ ಪೊಲೀಸರು ಮಧ್ಯಪ್ರವೇಶಿಸಿ ಎರಡೂ ಪಕ್ಷದ ಕಾರ್ಯಕರ್ತರುಗಳನ್ನು ಕಳಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅಂದರೆ ಕಾಂಗ್ರೆಸ್ನ ಕಾರ್ಯಕರ್ತರುಗಳನ್ನು ಸಮಾಧಾನಪಡಿಸಿ ಕಳಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಪ್ರಯತ್ನಗಳು ಕೂಡ ಈಗ ಆಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ನಂದೀಶ್ ಎಲ್ಲ ಡೀಟೇಲ್ಸ್. ಇದು ಮಂಡ್ಯದಲ್ಲಿ ಆಗಿರುವಂತಹ ಘಟನೆ. ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಒಂದು ಕಡೆ ಮೋದಿ ಮೋದಿ ಅಂತ ಘೋಷಣೆಗಳನ್ನ ಕೂಗಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕ ರವಿ ಗಣಿಗ ಅವರನ್ನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ. ಮತಗಟ್ಟೆಯ ಸಮೀಪದಲ್ಲಿ ಆಗಿರುವಂತಹ ಹೈಡ್ರಾಮಾ ಇದು. ಪೊಲೀಸ್ ಅಧಿಕಾರಿಗಳು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಶಾಸಕ ರವಿ ಗಣಿಗ ಅವರು ಮತಗಟ್ಟೆಗೆ ಭೇಟಿ ಕೊಟ್ಟು ಅಲ್ಲಿ ಮತದಾರರ ಮನವೊಲಿಸ್ತಾ ಇದ್ರು ಅನ್ನುವಂಥ ಆರೋಪ ಇದೆ. ಎರಡೂ ಪಕ್ಷದ ಕಾರ್ಯಕರ್ತರಿಂದ ಈ ರೀತಿಯಾಗಿ ಹೈಡ್ರಾಮಾ ಸೃಷ್ಟಿಯಾಗಿತ್ತು ಕೆಲ ಕಾಲ. ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ. ಶಾಂತಿಯುತವಾದಂತಹ ಮತದಾನ ಮುಂದುವರುತ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.